ಮೀನು ಸಾಕಾಣಿಕೆನೂ ಮಾಡಿದ್ರೆ ಪಾಪ ಟೈಮ್ ಅವನಿಗೆ ಬಹುಶಃ 48 ಗಂಟೆ ದೇವ್ರು ಕೊಟ್ಟಿರ್ಬೇಕು ಅವನಿಗೆ ಕೆಲಸ ಮಾಡೋದು. ಅವ್ನು ಹೇಳಿಕೆ ನೋಡಿದಾಗ ಇದೆಲ್ಲ ಸತ್ಯಾಂಶ ಹೊರಗೆ ಬರುತ್ತೆ. ಸರ್ ಮಲೇಷ್ಯಾದಲ್ಲಿರ್ದ ಅಂತದ್ದು ಇದು ಹೆಂಗೆ ಸಿಗ್ತಾರೆ? ಒಂದು ನಿಮಿಷ ಇರಿ, ಅವರಿಂದಲೇ ಬಂದಿದ್ದ ಮಾಹಿತಿ ಈಗ ಹೇಳ್ತಾರೆ. ಗಿರಿನಗರದಲ್ಲಿ ಇಟ್ಕೊಂಡಿದ್ದಾರೆ. ನೆನ್ನೆ ನಿಮ್ಮ ಯಾವುದೋ ಖಾಸಗಿ ಚಾನಲ್ ವ್ಯಕ್ತಿ ಇದರಲ್ಲಿ ಇಂಟ್ರ್ಯೂ ಮಾಡೋರಲ್ಲ ಕೂರಿಸ್ಕೊಂಡು ನೋಡಿ, ಎಲ್ಲರಿಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಅವರೊಬ್ಬರಿಗೆ ನೇರವಾಗಿ ಸಿಗ್ತಾರೆ. ಇಲ್ಲಿ SIT ಇಂದ ಅವ್ನು ನೆನ್ನೆ ಹೇಳಿದ್ದಾನೆ, ನೋಡಿದೆ ಆ ಇಂಟರ್ವ್ಯೂನಲ್ಲಿ. SIT ಅವರಿಗೆ ನಾನೆಲ್ಲ ಮಾಹಿತಿ ಕೊಟ್ಟು ಬಂದಿದ್ದೇನೆ, ಅದನ್ನು ಜುಲೈ ತಿಂಗಳಲ್ಲಿ ದೇವರಾಜೇಗೌಡಂಗೆ ಕೊಟ್ಟಿದ್ದೆ, ಈಗ ನಾನೆಲ್ಲ ಮಾಹಿತಿ ಕೊಟ್ಟು ಬಂದಿದ್ದೇನೆ, ಇನ್ನೂ ಕರೆದ್ರೆ ಹೋಗ್ತೀನಿ ಅಂತ ಹೇಳಿದ್ದಾರೆ. SIT ಅವರು ರೇವಣ್ಣ ಅವರಿಗೆ ಇದಂಥದ್ದು ನಿಮ್ಮ ಸಮನ್ಸ್ ಇಶ್ಯೂ ಮಾಡ್ತಾರೆ. ಇಲ್ಲಿ ಕ್ಯಾಸೆಟ್ನ ಸೂತ್ರಧಾರ, ಪೆನ್ ಡ್ರೈವ್ನ ಸೂತ್ರಧಾರ ಅವನಿಗೆ ಇಲ್ಲಿವರೆಗೆ ಅಫಿಷಿಯಲ್ ಆಗಿ ಏನಾದರೂ ಸಮನ್ಸ್ ಇಶ್ಯೂ ಮಾಡಿದ್ರ, ಇಲ್ಲ ನವೀನ್ ಗೌಡಂಗೆ ಸಮನ್ಸ್ ಇಶ್ಯೂ ಮಾಡಿದ್ದೀರಾ? ಈಗ ಇದೇ ಶ್ರೇಯಸ್ ಪಟೇಲು, ಇದೇ ಕಾರ್ತಿಕ್ ಗೌಡ, ಅಲ್ಲಿಂದ ಅವನು ಯಾರೋ ಪುಟ್ಟಿ ಮರ್ಡರ್ ಕೇಸಲ್ಲಿದ್ದವನು ಪುಟ್ಟರಾಜ ಅಂತ, ಇವ್ರದ್ದು ಎಲ್ಲರದ್ದು ಫೋಟೋಗಳು ಇವತ್ತೆಲ್ಲ ಬಿಡುಗಡೆ ಮಾಡ್ಕೊಂಡಿದ್ದೀರಲ್ಲ ನೀವು, ಪತ್ರಿಕೆಯಲ್ಲಿ ಬಂದಿದೆಯಲ್ಲ. ಈ ಕಾರ್ತಿಕ್ ಗೌಡಂಗೂ ಶ್ರೇಯಸ್ ಪಟೇಲ್ಗೂ ಏನು ಸಂಬಂಧ? ಇದು ಯಾವಾಗ ಈ ಫೋಟೋ ಚಿತ್ರೀಕರಿಸ್ಕೊಂಡಿದ್ದಾರೆ? ಇದರಲ್ಲಿ ಕಾಂಗ್ರೆಸ್ ಯಾರೋ ದೇವರಾಜೇಗೌಡರು, ಬಿ ಜೆ ಪಿಯವರು JDSನವರು ಅವ್ರು ಮಾಡಿರೋ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ದೇವರಾಜೇಗೌಡನ ಮುಂದೆ ಬಿಟ್ಕೊಂಡು ಇವೆಲ್ಲ ಮಾಡಿದ್ದಾರೆ ಅಂತ ಆಪಾದನೆ ಮಾಡಿದ್ದೀರಲ್ಲ. ಕಾರ್ತಿಕ್ ಗೌಡಂಗೂ ಶ್ರೇಯಸ್ ಪಟೇಲ್ಗೂ ಸಂಬಂಧ ಏನು? ಎಷ್ಟು ದಿವಸದಿಂದ ಇವರಿಬ್ಬರ ಸಂಬಂಧ? ಇವೆಲ್ಲ ಮುಂದೆ ಬರ್ತದೆ. ಕಾರ್ತಿಕ್ ಗೌಡ ಹೇಳಿದ್ದಾನೆ, ವಿಡಿಯೋಸ್ ಫ್ರೆಂಡ್ ಒಬ್ಬ ಪ್ರಜ್ವಲ್ ರೇವಣ್ಣ ಜೊತೆಲಿದ್ದ ಫ್ರೆಂಡೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಯಾರು ಫ್ರೆಂಡು? ಪ್ರಜ್ವಲ್ ರೇವಣ್ಣ ಫ್ರೆಂಡ್. ರೇವಣ್ಣನ ಫ್ರೆಂಡ್ ಯಾರು? ಹಾಂ, ಹೇಳ್ಬೇಕಲ್ಲ. ಪ್ರಜ್ವಲ್ ರೇವಣ್ಣನ ಫ್ರೆಂಡ್ ಕೊಟ್ಟಿದ್ದಾರೆ. ಇವತ್ತು DK ಶಿವಕುಮಾರ್ ಚಿಕ್ಕಮಗಳೂರು ಮೀಟಿಂಗ್ಗಳು ನಡೆಸ್ತಾರೆ, ಘನವಾದ ಮೀಟಿಂಗು. ನಾನು ಆ ಸಂಸ್ಕೃತಿಲಿ ಬಂದಿರೋನಲ್ಲ. ಆ ಸಂಸ್ಕೃತಿನಲ್ಲಿ ಆ DK ಶಿವಕುಮಾರ್ ಸಂಸ್ಕೃತಿ ಜಗಜ್ಜಾಹಿರ. ಅದರಿಂದ DK ಶಿವಕುಮಾರ್ನ ಹೇಳಿಕೆ ಏನು ಬೇಕಾದ್ರೂ ಕೊಟ್ಕೊಳ್ಳಿ. ರಾಜೀನಾಮೆ ಬೇಕು ಅಂತ ಕೇಳಿದ್ದಾರೆ, ಕೊಡೋಣ ಬಿಡಿ. ನಾನು ಇದರಲ್ಲಿ ಪಾರದರ್ಶಕವಾದಂಥ ತನಿಖೆ ಆಗಬೇಕು ಅಂದರೆ ಇಲ್ಲಿ ಪಾಪ ಯಾಕಪ್ಪ ದೇವರಾಜೇಗೌಡನಿಗೆ ಹಲೋ ದೇವರಾಜೇಗೌಡ ಹೇಗಿದೆಯಪ್ಪ ಅಂತ ಫೋನಲ್ಲಿ ಯಾಕಪ್ಪ ಮಾತಾಡ್ದ? ದೇವರಾಜೇಗೌಡನ ಜೊತೆ ಯಾಕೆ ಮಾತಾಡ್ದಪ್ಪ ನೀನು? ದೇವರಾಜೇಗೌಡ ಏನು DK ಶಿವಕುಮಾರ್ ಫೋನ್ ಮಾಡಿದ್ದೆ ಯಾರು ದೇವರಾಜೇಗೌಡರಿಗೆ? ಇದೇ ಶಿವರಾಮೇಗೌಡ ಫೋನ್ ಮಾಡ್ತಾನೆ, ಇಲ್ಲಿ ತಗೊಳಪ್ಪ DK ಶಿವಕುಮಾರ್ ಮಾತಾಡ್ತಾರೆ ಅಂತೇಳಿ ತೆಗೆದು ಫೋನ್ ಕೊಟ್ಟಲ್ಲ. DK ಶಿವಕುಮಾರ್ ನಿನಗೇನಿತ್ತು ದೇವರಾಜೇಗೌಡನ ಹತ್ರ ಕೆಲಸ? ನಿನಗೇನಿತ್ತು? ಏನೇನು ಮಾತಾಡಿದೀಯ ಅದರಲ್ಲಿ? 5 ಜನ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಎಲ್ಲಿಡಬೇಕು ಇಟ್ಕೊಂಡಿದ್ದೀವಿ ಅಂತ ಹೇಳಿದೀಯಲ್ಲ ಕ್ಯಾಸೆಟ್ಟಲ್ಲಿ. ಇದಕ್ಕೆ ನೀನು ರಾಜೀನಾಮೆ ಕೇಳಿರೋದು ನಾನು. ಇದು ತನಿಖೆ ಸರಿಯಾದ ರೀತಿ ನಡೀಬೇಕಾದ್ರೆ ನಿಮ್ಮ ಮುಖ್ಯಮಂತ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ದರೆ ಈ ಸರ್ಕಾರಕ್ಕೆ ಮೊದಲು ಯಾವ ರೀತಿ ತನಿಖೆ ನಡೀಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.